ಕೆಲವು ವರ್ಷಗಳ ಮಾತು. ಅನೇಕ ಹಳ್ಳಿಗಳಿಗೆ ಬಸ್ ಸೌಕರ್ಯವೇ ಇರಲಿಲ್ಲ. ಹಳ್ಳಿಯ ಜನರು ಬೇರೆಡೆ ಹೋಗಬೇಕಾದರೆ ಮುಖ್ಯ ರಸ್ತೆಯವರೆಗೆ ನಡೆದುಕೊಂಡೇ ಹೋಗಬೇಕಿತ್ತು. ಶಾಲಾ ಮಕ್ಕಳದು ಅದೇ ಪಾಡು. ಅಲ್ಲಿಯೂ ಸಹ ಗಂಟೆಗಟ್ಟಲೆ ಕಾಯುವುದು ದಿನನಿತ್ಯದ ಕೆಲಸವಾಗಿತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹಳ್ಳಿಗಳ ಜೀವನದಲ್ಲಿ ಬೆಳಕು ಮೂಡಿಸಿದೆ. ಹಳ್ಳಿಗೊಂದಾದರೂ ಬಸ್ ನೀಡುವುದು ಅದರ ಉದ್ದೇಶವಾಗಿದೆ. ಗ್ರಾಮೀಣ ಜನ ತಮಗೆ ಬೇಕಾದ ಊರಿಗೆ ಈಗ ಕಷ್ಟವಿಲ್ಲದೆ ಹೋಗಬಹುದು. ತಾವು ಬೆಳೆದ ಕಾಯಿ ಪಲ್ಯವನ್ನು ಸಮೀಪದ ಪಟ್ಟಣಕ್ಕೆ ಸಾಗಿಸಬಹುದು. ರೈತನಿಗೂ ಒಳ್ಳೆಯ ಬೆಲೆ ಸಿಗಲು ಬಸ್ಸಿನ ಸಹಾಯ. ಹಳ್ಳಿಯ ಹಾಲು ಪಟ್ಟಣಕ್ಕೆ ಶೀಘ್ರ ಪಯಣ. ಹಳ್ಳಿಗೆ ಬರುವ ಬಸ್ಸು ಮಕ್ಕಳ ವಿದ್ಯಾರ್ಜನೆಗೆ ಪ್ರೋತ್ಸಾಹ ನೀಡುತ್ತಿದೆ. ಅದಕ್ಕಾಗಿಯೇ ರಿಯಾಯಿತಿಯ ಪಾಸು. ದಾರಿ ಇಲ್ಲದ ಕುಗ್ರಾಮಗಳಿಗೂ ದಾರಿ ಮಾಡಿಕೊಂಡು ಹಳ್ಳಿಗಳಿಗೆ ಸಾರಿಗೆ ಸಂಸ್ಥೆಯ ಬಸ್ ಸಂಚಾರ. ಬಿಸಿಲು ಮಳೆಯಿಂದ ರಕ್ಷಣೆಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ನೂರಾರು ಬಸ್ ಶೆಲ್ಟರ್ಗಳು. ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಆಧುನಿಕ ಬಸ್ ನಿಲ್ದಾಣಗಳ ನಿರ್ಮಾಣ. ರಾಜ್ಯದಲ್ಲಿ 70% ಕ್ಷೇತ್ರವನ್ನು ರಾಷ್ಟ್ರೀಕರಿಸಲಾಗಿದೆ. 83% ಹಳ್ಳಿಗಳಿಗೆ ಬಸ್ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಇಂದು ರಾಜ್ಯದ ಒಟ್ಟು 17,068 ಹಳ್ಳಿಗಳಿಗೆ ಬಸ್ಗಳು ಹೋಗಿ ಬರುತ್ತಿವೆ. ಜನರಿಗೆ ಸುಖಕರ ಮತ್ತು ಶೀಘ್ರ ಪ್ರಯಾಣದ ಸೌಲಭ್ಯವನ್ನು ಒದಗಿಸಲು ಬದ್ಧವಾಗಿರುವ ಸಾರಿಗೆ ಸಂಸ್ಥೆಯ 8,400 ಬಸ್ಗಳು ಪ್ರತಿದಿನ 46 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸುತ್ತಿದೆ. ಗ್ರಾಮೀಣ ರಸ್ತೆ ಸಾರಿಗೆ ಹಳ್ಳಿಯ ಜನರ ಬದುಕಿಗೆ ಬೆಳಕು ನೀಡುವ ಆಶಾಕಿರಣ.